ಆತ್ಮೀಯ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಇ ಎಜುಕೇಷನಲ್ ಇಂಟ್ರೆಸ್ಟಿಂಗ್ ಇವೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ ಶಿಕ್ಷಣ ಮಂತ್ರಾಲಯ ಭಾರತ ಸರ್ಕಾರದಿಂದ 5ರಿಂದ 7ನೇ ತರಗತಿ ಹಾಗೂ 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕ್ವಿಜ್ ಕಾಂಪಿಟೇಷನನ್ನು ನಡೆಸ್ತಾ ಇರೋದರಿಂದ ಅದನ್ನು ಯಾವ ಥರನಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಮೂಲಕ ಅದರಲ್ಲಿ ತಮ್ಮ ಶಾಲೆಯ ಮಕ್ಕಳು ಭಾಗವಹಿಸಬಹುದು ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಲಾಗಿರುತ್ತದೆ. ಆದ್ಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ತಾವು ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲಕಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಮಾತ್ರ ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡಲು ಅನುಕೂಲ ಆಗುತ್ತೆ. ಆದ್ಮೇಲೆ ಗೂಗಲ್ನಲ್ಲಿ ಹೋಗಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ತಾವು ಸರ್ಚ್ ಕೊಟ್ಟರೆ ಈ ರೀತಿಯಾಗಿರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಎಜುಕೇಷನ್ .in.ಕರ್ನಾಟಕ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇದರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಭಾಗಕ್ಕೆ ಬಂದರೆ ತಮಗೆ ವಿದ್ಯಾವಾಹಿನಿಯ ಒಂದು ಲಿಂಕ್ ಕಾಣುತ್ತೆ ಬಲಭಾಗದಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಲಿಂಕ್ ಓಪನ್ ಆಗುತ್ತೆ, ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ. ಅದರ ಮೇಲೆ ಓಕೆ ಅಂತ ಕೊಡಿ. ಆದ್ಮೇಲೆ ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಈಗ ಈ ಥರ ಇರುವಂಥ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಇಂಡಿಯಾ ಕ್ವಿಜ್ ಅಂದರೆ ರಸಪ್ರಶ್ನೆಯ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ರಸಪ್ರಶ್ನೆಯ ಸ್ಪರ್ಧೆಯ ಬಗ್ಗೆ ಈ ರೀತಿ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತಮಗೆ ರಸಪ್ರಶ್ನೆ ಯಾವ ಉದ್ದೇಶಕ್ಕಾಗಿ ಮಾಡಲಾಗಿರುತ್ತದೆ ಅನ್ನೋಂಥ ಇನ್ಫಾರ್ಮೇಷನನ್ನು ತಾವು ಇದನ್ನು ಓದಿ ತಿಳಿದುಕೊಳ್ಳಬಹುದು. ಇದನ್ನು 75 ವರ್ಷದ ಭಾರತದ ಸ್ವತಂತ್ರ ವರ್ಷದ ಸವಿನೆನಪಿಗಾಗಿ ಆಜಾದ್ ಕಾ ಅಮೃತ್ ಮಹೋತ್ಸವ್ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಸ್ಪರ್ಧೆಯನ್ನು ನಡೆಸ್ತಾ ಇರೋದರಿಂದ ಈ ಸ್ಪರ್ಧೆಯಲ್ಲಿ ಮಕ್ಕಳು ಕೆಲವು ಷರತ್ತು ಮತ್ತು ನಿಯಮಗಳನ್ನು ಎಲ್ಲವನ್ನ ಶಿಕ್ಷಕರಾದವರು ತಾವು ಓದಿಕೊಂಡು ಮಕ್ಕಳಿಗೆ ತಿಳಿಸಬೇಕು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದಂಥ ಮಕ್ಕಳು SATS ID ನಂಬರ್ ಇರಬೇಕು, ಫೋಟೋ ಇರಬೇಕು, ಜೊತೆಗೆ ವಾಟ್ಸಪ್ ನಂಬರ್ ಇರಬೇಕಾಗತ್ತೆ. ಇನ್ನು ವೇಳಾಪಟ್ಟಿಗೆ ಅನುಗುಣವಾಗಿ ನೋಂದಣಿ ಕಾರ್ಯ ಆಗಬೇಕು. ಹಾಗಾದರೆ ವೇಳಾಪಟ್ಟಿ ನೋಂದಣಿ ಕಾರ್ಯ ಫೆಬ್ರವರಿ 10ರಿಂದ ಫೆಬ್ರವರಿ 20 ಇರುತ್ತೆ. ಇನ್ನು ಪ್ರಾಯೋಗಿಕವಾಗಿ ರಸಪ್ರಶ್ನೆಯನ್ನು ಮಕ್ಕಳು ಆನ್ಲೈನ್ ಮೂಲಕ ತಾವೇ ಆಡ್ಬೋದು. ಅದನ್ನು ಫೆಬ್ರವರಿ 9ರಿಂದ ಫೆಬ್ರವರಿ 22ವರೆಗೆ ಇರುತ್ತೆ. ಇನ್ನು ಬ್ಲಾಕು, ಜಿಲ್ಲಾ, ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಕೂಡ ರಸಪ್ರಶ್ನೆ ಕಾರ್ಯಕ್ರಮ ವೇಳಾಪಟ್ಟಿಗೆ ಅನುಗುಣವಾಗಿ ನಡೆಯುತ್ತೆ. ಇನ್ನು ಅರ್ಹತೆ ಯಾರು ಭಾಗವಹಿಸಬೇಕು? ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಮಾತ್ರ ಭಾಗವಹಿಸಬೇಕಾಗತ್ತೆ. 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಕಿರಿಯ ಹಂತದಲ್ಲಿ ಭಾಗವಹಿಸ್ಬೋದು. ಇನ್ನು 8ರಿಂದ 10ನೇ ತರಗತಿ ಓದುತ್ತಿರುವಂಥ ಮಕ್ಕಳು ಹಿರಿಯ ಹಂತದಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಇನ್ನು ಬಹುಮಾನ ವಿತರಣೆ ಕೂಡ ಜೊತೆಗೆ ಪ್ರಮಾಣ ಪತ್ರ ವಿತರಣೆ ಕೂಡ ಮಾಡಲಾಗುತ್ತೆ. ಬ್ಲಾಕ್ ಮಟ್ಟದಲ್ಲಿ ಆಗುತ್ತೆ, ಜಿಲ್ಲಾ ಮಟ್ಟದಲ್ಲಿ ಆಗುತ್ತೆ, ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ಮೆಂಡೇಟರಿ ಬಾಕ್ಸ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಂದಾಯಿಸಿಕೊಳ್ಳಲು ಕ್ಲಿಕ್ ಮಾಡಿ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಈಗ ಈ ಥರ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಇಲ್ಲಿ ಕೆಳಗಡೆ ಬಂದರೆ ವಿದ್ಯಾರ್ಥಿಯ SATS ನಂಬರ್ ಏನಿರುತ್ತೆ ಆ SATS ನಂಬರನ್ನು ಕರೆಕ್ಟಾಗಿ ಹಾಕಿ ಅಲ್ಲಿ ಸೆಕ್ಯೂರಿಟಿ ಕೋಡ್ ಏನಿರುತ್ತೆ ಅದನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಕೊಡಿ. ಈಗ ಸಬ್ಮಿಟ್ ಕೊಟ್ಟಾಗ ಮಗುವಿನ ಮಾಹಿತಿ ಇರುವಂಥ ಸಂಪೂರ್ಣ ಮಾಹಿತಿ ಇರುವಂಥ ಇಲ್ಲಿ ಓಪನ್ ಆಗುತ್ತೆ. SATS ನಂಬರ್ ಆಗಿರ್ಬೋದು, ಮಗುವಿನ ಹೆಸರಾಗಿರ್ಬೋದು, ಮಗುವಿನ ಲಿಂಗ ಹಾಗೂ ತಂದೆ ಹೆಸರು, ತಾಯಿ ಹೆಸರು, ಸ್ಕೂಲ್ ಡೈಸ್ ಕೋಡು, ಸ್ಕೂಲ್ ನೇಮು, ಜೊತೆಗೆ ಅವ್ರ ಕ್ಲಾಸು ಎಷ್ಟನೇ ಕ್ಲಾಸು, ಜೊತೆ ಕೆಳಗೆ ಪ್ರದರ್ಶಿಸಲಾದ ಮಾಹಿತಿ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ 2 ಆಪ್ಷನ್ಗಳಿವೆ. ಸರಿಯಾಗಿದೆ ಅಂತ ಕೊಟ್ಟು ಸಲ್ಲಿಸು ಅಂತ ಕೊಟ್ಟರೆ ಈ ಥರ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಆಗಲೇ ನೋಡಿದಂಥ ಎಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಲಿಂಗ, ಜೊತೆಗೆ ಸ್ಕೂಲ್ ಹೆಸರು, ತರಗತಿ ಎಲ್ಲ ಮಾಹಿತಿ ಇನ್ನೊಂದು ಸಾರಿ ತಾವು ಸರಿಯಾಗಿರೋದನ್ನು ಖಚಿತಪಡಿಸಿಕೊಂಡು ಕೆಳಗಡೆ ಬಂದರೆ ಈಗ ಮಗುವಿನ ಮೊಬೈಲ್ ಸಂಖ್ಯೆಯನ್ನು ಹಾಕಿರಿ. ಅದರ ನಂತರ ವಾಟ್ಸಪ್ ಮೊಬೈಲ್ ಸಂಖ್ಯೆ 2 ಸೇಮ್ ಇದ್ದರೂ 2 ಸೇಮ್ ಅಂತ ಕೊಡಬೇಕಾಗುತ್ತೆ, 2 ಹಾಕಬೇಕು. ಇನ್ನು ರಸಪ್ರಶ್ನೆಯಲ್ಲಿ ಭಾಗವಹಿಸಬೇಕಾದಂತೆ ಭಾಷೆ ಯಾವುದು ಆಯ್ಕೆ ಮಾಡ್ಕೋತೀರಿ? ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷು, 2 ಭಾಷೆಯಲ್ಲಿ ಭಾಗವಹಿಸ್ಬೋದು. ಇನ್ನು ಪಾಸ್ಪೋರ್ಟ್ ಸೈಜಿನ ಫೋಟೋ ಇರಬೇಕಾಗತ್ತೆ. ಆ ಚೂಸ್ ಫೈಲ್ ಅಂತ ಏನೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಆಲ್ರೆಡಿ ಸೇವ್ ಮಾಡ್ಕೋಬೋದು. ಸೇವ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಕೊಡಿ. ಈಗ ಈ ರೀತಿ ಇರುವಂಥ ಮಗುವಿನ ಫೋಟೋವನ್ನು ನೋಡ್ಬೋದು. ಇನ್ನು ಪಾಸ್ವರ್ಡ್ ಹೊಂದಿಸಬೇಕಂದ್ರೆ ನೀವು ಯಾವುದಾದ್ರೂ 4 ಅಂಕೆಗಳನ್ನು ಕೊಡಬೇಕು. ಅದನ್ನು ಯಾವಾಗಲೂ ಈ ಕ್ವಿಜ್ ಕಾಂಪಿಟೇಷನ್ ಮುಗಿಯೋವರೆಗೂ ನೆನಪಿನಲ್ಲಿ ಇಟ್ಕೋಬೇಕು. ಕೆಳಗಡೆ ಸಲ್ಲಿಸು ಅಂತ ಏನಿದೆ ಸಬ್ಮಿಟು ಓಕೆ ಕೊಡಿ. ಈಗ ಮಗು 2021-22ನೇ ಸಾಲಿಗೆ ಕ್ವಿಜ್ ಕಾಂಪಿಟೇಷನ್ಗೆ ರಿಜಿಸ್ಟರ್ಡ್ ಸಕ್ಸಸ್ಫುಲ್ ಆಗಿದ್ದನ್ನು ನೋಡ್ಬೋದು. ಈ ರೀತಿಯಾಗಿ ಮಗುವಿನ ನೋಂದಾಯಿಸ್ಕೊಂಡಿದ್ದನ್ನು ಚೆಕ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಪಕ್ಕದಲ್ಲಿರುವಂಥ
ನಮೂದಿಸಿದ್ದನ್ನು ಪರಿಶೀಲಿಸಿ ಅಂತ ಒಂದು ಡ್ಯಾಶ್ಬೋರ್ಡ್ ಇದೆ, ಅದರ ಮೇಲೆ ತಾವು ಕ್ಲಿಕ್ ಮಾಡಿ. ಇನ್ನು ಸೆಕ್ಯೂರ್ ಕೋಡ್ ಏನಿದೆ ಮೇಲೆ ಅದನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ. ಈಗ ಆಲ್ರೆಡಿ ನಾವು ಸಬ್ಮಿಟ್ ಮಾಡಿದಂಥ ಮಗುವಿನ ಮಾಹಿತಿ ಇರೋದನ್ನು ತಾವು ಗಮನಿಸ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಮಗು ಅಂದರೆ ಯಾವ ಮಗು ಭಾಗವಹಿಸ್ತೀನಿ ಅಂತತಿ ಆ ಮಗುವನ್ನು ಈ ಥರನಾಗಿ ನೋಂದಣಿ ಮಾಡ್ಕೋಬೋದು. ಇನ್ನು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ರಾಜ್ಯಾದ್ಯಂತ 5ನೇ ತರಗತಿ 6ನೇ ತರಗತಿ 7ನೇ ತರಗತಿ 5ರಿಂದ 7ನೇ ತರಗತಿ ಭಾಗವಹಿಸುವಂಥ ಮಕ್ಕಳ ಲಿಸ್ಟ್ ನೋಡ್ಬೋದು. ಇನ್ನು ಅದರ ಪಕ್ಕದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಇಲ್ಲಿ ಭಾಗವಹಿಸ್ಬೇಕಂದ್ರೆ ಇಲ್ಲೇ ಹೋಗಬೇಕು. ಎಲ್ಲ ಮಗು ಇಲ್ಲೇ ಲಾಗಿನ್ ಮಾಡಿ ಅಂತ ಏನಿದೆ ಅಲ್ಲಿ ತಮ್ಮ ಮಗುವಿನ SATS ನಂಬರ್ ಹಾಕ್ಕೋಬೇಕು. ಜೊತೆಗೆ ಈಗ ರಿಜಿಸ್ಟರ್ ಮಾಡಾಗ ಏನು ಪಾಸ್ವರ್ಡ್ ಹಾಕ್ಕೊಂಡ್ರಿ 4 ಅಂಕಿ 6 ಅಂಕಿ ಹಾಕ್ಕೊಂಡು ಈಗ ಪ್ರಾಕ್ಟೀಸ್ಗೋಸ್ಕರ ಟ್ರಯಲ್ ರೌಂಡ್ ಅಂತೂ ಕೂಡ ಆಪ್ಷನನ್ನು ಬಿಡಲಾಗಿರುತ್ತೆ. ಅದನ್ನು ಕೊಟ್ಟು ಅಲ್ಲಿ ಕೆಳಗಡೆ ಇರುವಂಥ ಸೆಕ್ಯೂರಿಟಿ ಕೋಡ್ ಏನಿದೆ ಅದನ್ನು ಕೊಡಬೇಕು. ಈಗ ಟ್ರಯಲು ಏನಿರುತ್ತೆ ಈಗ ತಾವು ಟ್ರಯಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸಲ್ಲಿಸು ಅಂತ ಕೊಟ್ಟರೆ ಈ ಥರ ಇರುವಂಥ ರಸಪ್ರಶ್ನೆ ಪ್ರಾರಂಭಿಸು ಅಂದರೆ ಸ್ಟಾರ್ಟ್ ಕ್ವಿಜ್ ಅಂತ ಇರುತ್ತೆ, ಅದರ ಮೇಲೆ ತಾವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಕ್ವಿಜ್ಜು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಟೈಮ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಕ್ವಶನ್ ನಂಬರ್ಸು ಜೊತೆಗೆ ಕ್ವಶನ್ ಇರುತ್ತೆ. 4 ಆಪ್ಷನ್ಗಳಿರುತ್ತೆ. 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಕೊಟ್ಟು ಸೇವ್ ಅಂತ ಕೊಡಬೇಕಾಗತ್ತೆ. ಸ್ಕಿಪ್ ಅಂತ ಕೊಟ್ಟರೆ ಆ ಕ್ವಶನ್ ಮುಂದಕ್ಕೆ ಹೋಗುತ್ತೆ. ಕ್ವೈಟ್ ಅಂತ ಕೊಟ್ಟರೆ ಈ ರಸಪ್ರಶ್ನೆಯಿಂದ ನೀವು ಹೊರಗೆ ಬಂದಂಗೆ. ಓಕೆ ಅಂತ ಕೇಳುತ್ತೆ, ಓಕೆ ಕೊಟ್ಟರಿಂದ ಹೊರಗೆ ಬರ್ತೀರಿ. ಓಕೆ ಕೊಡಬಾರ್ದು. ಪ್ರತಿ ಆನ್ಸರ್ನು ಕೊಟ್ಟು ಸೇವ್ ಅಂತ ಕೊಟ್ಟರೆ ಮುಂದಿನ ಕ್ವಶನ್ಗೆ ತಾವು ಹೋಗ್ತೀರಿ. ಈಗ ಅದ್ರ ಮೇಲೆ ಏನು ರೌಂಡ್ ಇರುತ್ತೆ ಸರಿಯಾದ ಉತ್ತರದ ಮುಂದೆ ತಾವು ಟಿಕ್ ಮಾಡಿ ಸೇವ್ ಅಂತ ಕೊಡ್ತಾ ಹೋಗಬೇಕು. ಪ್ರತಿ ಕ್ವಶನನ್ನು ಅಕಸ್ಮಾತ್ ಆ ಕ್ವಶನ್ ನಮಗೆ ಬರಲಿಲ್ಲ ಅಂದರೆ ಕೆಳಗಡೆ ಎಡಭಾಗದಲ್ಲಿರುವಂಥ ಸ್ಕಿಪ್ ಮೇಲೆ ತಾವು ಕ್ಲಿಕ್ ಮಾಡ್ಬೋದು. ಈಗ ಪ್ರತಿಯೊಂದು ಕ್ವಶನ್ನು ಇದೇ ಥರನಾಗಿ ತಾವು ಈಗ ಇದು ಡಮ್ಮಿ ಆಗಿರುತ್ತೆ. ಅಂದರೆ ಪ್ರಾಕ್ಟೀಸ್ ರೌಂಡ್ ಟ್ರಯಲ್ ರೌಂಡಿಗೋಸ್ಕರ ರಾಜ್ಯಾದ್ಯಂತ ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಲಿಂಕನ್ನು ಬಿಡಲಾಗಿರುತ್ತೆ, ಈ ಡ್ಯಾಶ್ಬೋರ್ಡನ್ನು ಬಿಡಲಾಗಿರುತ್ತೆ. ಆದ್ದರಿಂದ ಮಕ್ಕಳು ತಮ್ಮ SATS ನಂಬರು ಮತ್ತು ಸೆಕ್ಯೂರ್ ಕೋಡನ್ನು ಹಾಕಿ ತಮ್ಮ ಮೊಬೈಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ ಶಿಕ್ಷಕ ಮಾರ್ಗದರ್ಶಕರು ಸಹಾಯಕರಾಗಿ ಒಂದು ಸ್ವಲ್ಪ ಅವರಿಗೆ ಗೈಡೆನ್ಸ್ ಮಾಡಬೇಕು. ಯಾವ ರೀತಿಯಾಗಿ ಆ ಮಕ್ಕಳು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕನ್ನೋದು ಒಂದು 2-3 ತೋರಿಸಿದರೆ ಅವ್ರಿಗೆ ನೆಕ್ಸ್ಟ್ ಇದೇ ಥರನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸ್ಕಿಪ್ ಹೊತ್ತು ಕೊಟ್ಟರೆ ಆ ಕ್ವಶನ್ ಮುಂದಕ್ಕೆ ಹೋಗುತ್ತೆ. ನೀವು ಸೇವ್ ಹೊತ್ತು ಕೊಟ್ಟರೆ ಆ ಕ್ವಶನ್ನು ಅಂದರೆ ಟಿಕ್ ಮಾಡಿ ಸೇವ್ ಹೊತ್ತು ಕೊಟ್ಟರೆ ಆ ಕ್ವಶನ್ಗೆ ಆನ್ಸರು ತಾನೇ ಕರೆಕ್ಟು ರಾಂಗು ತಾನೇ ಕ್ಯಾಲ್ಕುಲೇಟ್ ಮಾಡ್ತಿರ್ತೈತೆ ಅದು. ಬಟ್ ಕ್ವೈಟ್ ಹೊತ್ತು ಕೊಟ್ಟರೆ ಈ ರಸಪ್ರಶ್ನೆಯಿಂದ ನೀವು ಹೊರಗೆ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಕ್ವೈಟ್ ಯಾವಾಗಲೂ ಮುಟ್ಟಬೇಡ್ರಿ. ಒಂದು ಕ್ವಶನ್ಗೆ ಉತ್ತರ ಗೊತ್ತಿರಲಿಲ್ಲ ಅಂದರೆ ಸ್ಕಿಪ್ ಕೊಡಿರಿ, ಉತ್ತರ ಗೊತ್ತಿತ್ತಂದರೆ ಟಿಕ್ ಕೊಟ್ಟು ಸೇವ್ ಕೊಡಿ. ಈ ರೀತಿಯಾಗಿ 30 ಕ್ವಶನ್ಗಳಿಗೆ ತಾವು ಉತ್ತರಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾನು 30 ಕ್ವಶನ್ಗೆ ಒಂದು ಟ್ರೈಲಾಗಿ ಮಗುವಿನ SATS ಜೊತೆಗೆ ಪಾಸ್ವರ್ಡನ್ನು ಹಾಕಿ ಟ್ರೈಲಾಗಿ ತಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅಗೇನ್ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಜೊತೆಗೆ ನನ್ನ ಚಾನಲಿಗೆ ಇನ್ನೂವರೆಗೆ ತಾವು ಸಬ್ಸ್ಕ್ರೈಬ್ ಆಗಿಲಿಕ್ಕಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದಾಗ ನಾವು ಮಾಡಿರುವಂಥ ಎಲ್ಲ ವೀಡಿಯೋಗಳನ್ನ ತಾವು ನೋಡಲು ಅನುಕೂಲ ಆಗುತ್ತೆ. ಆದ್ಮೇಲೆ ಈ ರೀತಿಯಾಗಿ ಪ್ರತಿ ಕ್ವಶನ್ಗೂ ಸಮಯ ನಿಗದಿಯಾಗುತ್ತೆ, ಬಟ್ ಟೈಮ್ ತಾನೇ ಕೌಂಟ್ ಆಗ್ತಾ ಹೋಗುತ್ತೆ. ಆದ್ಮೇಲೆ ತಾಲೂಕಾ ಹಂತದಿಂದ 3 ವಿದ್ಯಾರ್ಥಿಗಳು, ಜಿಲ್ಲಾ ಹಂತದಿಂದ 3 ವಿದ್ಯಾರ್ಥಿಗಳು, ವಿಭಾಗ ಹಂತದಿಂದ 3 ವಿದ್ಯಾರ್ಥಿಗಳು ಹಾಗೂ ರಾಜ್ಯ ಹಂತದಿಂದ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನ ನಡೀತಾ ಇರುತ್ತೆ. ಅಂದರೆ ಈ ಕ್ವಿಜ್ ಕಾಂಪಿಟೇಷನ್ದಲ್ಲಿ ಬ್ಲಾಕ್, ಜಿಲ್ಲಾ, ವಿಭಾಗ ಜೊತೆಗೆ ರಾಜ್ಯ ಹಂತದಿಂದ 3 ವಿದ್ಯಾರ್ಥಿಗಳ ವಿನ್ನರ್ಸ್ ಆಫ್ ಕ್ವಿಜ್ ಕಾಂಪಿಟೇಷನ್ ಅಂತ ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಅವರಿಗೆ ಗೌರವಪೂರ್ವಕವಾಗಿ ಬಹುಮಾನ ವಿತರಣೆ ಕೂಡ ನಡೀತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಹಾಗೂ ಷರತ್ತು ಮಾರ್ಗಸೂಚಿ ಎಲ್ಲವೂ ಕೂಡ ಪ್ರಥಮದಲ್ಲಿ ನಾನು ತೋರಿಸಿದೆ. ಅದನ್ನು ನೀಟಾಗಿ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಅಂದರೆ ಮಗು ಉತ್ತರಿಸುವಾಗ ಯಾವ ಥರನಾಗಿ ಉತ್ತರಿಸಬೇಕು, ಜೊತೆಗೆ ಯಾವ ಥರನಾಗಿ ಅದನ್ನು ಸೇವ್ ಕೊಡಬೇಕು, ಯಾವ ಥರನಾಗಿ ಸ್ಕಿಪ್ ಮಾಡಬೇಕು ಅನ್ನುವಂಥ ವಿಷಯವನ್ನು ಮಕ್ಕಳಿಗೆ ತಿಳಿಸಿದಾಗ ಮಾತ್ರ ಈ ಕ್ವಿಜ್ ಕಾಂಪಿಟೇಷನ್ ನಾಲೆಜ್ ಆಫ್ ಇಂಡಿಯಾ ಯಶಸ್ವಿಯಾಗುತ್ತೆ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಈ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುವಂಥ ಪ್ರಯತ್ನ ಮಾಡೋಣ. ಈ ಥರನಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಟ್ರಯಲ್ ರೌಂಡ್ ಯಾವ ಥರನಾಗಿ ಅದನ್ನು ಆಯ್ಕೆ ಮಾಡ್ಕೋಬೇಕನ್ನುವಂಥ ಈ ವಿಡಿಯೋನ ನೋಡಿ ಇದರ ಪ್ರಕಾರ ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲಿ. ಜೊತೆಗೆ ಈ ವಿಡಿಯೋ ಅಗೇನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ಕೊನೆಯದಾಗಿ 30ನೇ ಪ್ರಶ್ನೆ. ಈ 30ನೇ ಪ್ರಶ್ನೆ ತಮಗೆ ಗೊತ್ತಿತ್ತಂದರೆ ಕ್ಲಿಕ್ ಮಾಡಿ ಸೇವ್ ಕೊಡಿ. ಗೊತ್ತಿರಲಿಲ್ಲ ಅಂದರೆ ಏನು ಮಾಡಬೇಕು, ಸ್ಕಿಪ್ ಕೊಡಿ. ಅಂದಾಗ ಲಾಸ್ಟಿಗೆ ನೀವು ಎಷ್ಟು ಆನ್ಸರ್ಗಳನ್ನು ಕರೆಕ್ಟ್ ಮಾಡಿರಿ ಅನ್ನೋದು ಕೂಡ ಹೇಳುತ್ತೆ. ಜೊತೆಗೆ ಕಂಗ್ರ್ಯಾಚುಲೇಷನ್ ಕೂಡ
ಹೇಳುತ್ತೆ. ಈ ರೀತಿಯಾಗಿ ಈ ಕ್ವಿಜ್ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕಾಗತ್ತೆ. ತಾವು ಉತ್ತರಿಸಿದ್ದು ಹೀಗಾಗಿ ತಾವು ಉತ್ತರಿಸಿದ ಪ್ರಶ್ನೆಗಳನ್ನು ಎಷ್ಟು ಸರಿ ಉತ್ತರ ಕೊಟ್ಟಿನೂ ಕೂಡ ತಾವು ಟೆಸ್ಟ್ ಮಾಡ್ಬೋದು. ಇಲ್ಲಿ SATS ನಂಬರನ್ನು ಹಾಕಿ ಕೆಳಗಡೆ ತಮಗೆ ಕೊಟ್ಟಂಥ ಟ್ರಯಲ್ ರೌಂಡು, ಅದೇ ರೀತಿ ತಾವು ಭದ್ರತಾ ಕೋಡ್ ಏನು ಕೊಟ್ಟಿರ್ತೀವಿ ಕೆಳಗಡೆ ಇರುವಂಥ ಭದ್ರತಾ ಕೋಡ್ ಕೊಟ್ಟರೆ ಮಗುವಿನ ಹೆಸರು ಎಲ್ಲ ಮಾಹಿತಿ ಜೊತೆಗೆ 22 ಕ್ವಶನ್ ಸರಿ ಉತ್ತರ 6 ನಿಮಿಷ 36 ಸೆಕೆಂಡ್ಗಳಲ್ಲಿ ನೀವು ಉತ್ತರಿಸಿದೆ ಅಂತ ಇನ್ಫಾರ್ಮೇಷನನ್ನು ನೋಡ್ಬೋದು. ಈ ರೀತಿಯಾಗಿ ಟ್ರಯಲ್ ರೌಂಡ್ನಲ್ಲಿ ತಾನು ಭಾಗವಹಿಸಿದಂಥ ಮಾಹಿತಿನೂ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದೇ ಮಾಹಿತಿಯನ್ನು ತಾನು ಅಂದರೆ ಈಗ ಕ್ವಿಜ್ ಕಾಂಪಿಟೇಷನಲ್ಲಿ ವಿನ್ನರ್ಸ್ಗಳನ್ನು ಯಾರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಬ್ಲಾಕು, ಶೈಕ್ಷಣಿಕ ಜಿಲ್ಲೆ ಅಂದರೆ ತಾವು ಬೆಳಗಾಮು, ಗುಲ್ಬರ್ಗಾ, ಮೈಸೂರು, ಬೆಂಗಳೂರು 3 ವಿಭಾಗಗಳನ್ನು ಕೊಡಲಾಗಿರುತ್ತೆ. ಆ ವಿಭಾಗವಾಗಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬ್ಲಾಕನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ತಮ್ಮ ಬ್ಲಾಕಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ತೋರಿಸುತ್ತೆ. ಈಗ ಇಲ್ಲ, ಅದಕ್ಕೆ ನೋ ಫೌಂಡ್ ಅಂತ ಇರುತ್ತೆ, ನೋ ಮ್ಯಾಚ್ ಫೌಂಡ್ ಅಂತ ಇರುತ್ತೆ. ಈಗ ನೆಕ್ಸ್ಟು ಪ್ರಮಾಣ ಪತ್ರ ಡೌನ್ಲೋಡ್ ಮಾಡೋಕ್ಕೂ ಕೂಡ ಅದೇ ರೀತಿ ಮಗುವಿನ SATS ನಂಬರನ್ನು ಹಾಕಿ ಕೆಳಗಡೆ ಇರುವಂಥ ಭದ್ರತಾ ಕೋಡನ್ನು ಹಾಕಿ ಸಲ್ಲಿಸಿದರೆ ಆ ಮಗು ಅಂದರೆ ಬ್ಲಾಕ್ ಹಂತ ಅಥವಾ ಜಿಲ್ಲಾ ಹಂತ ಅಥವಾ ರಾಜ್ಯ ಹಂತದ ಮುಗಿದಿತ್ತಂದರೆ ಇಲ್ಲಿ ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲ, ಈಗ ನಡೆದಿಲ್ಲ, ಅದಕ್ಕೋಸ್ಕರ ಈ ಥರ ತೋರಿಸುತ್ತೆ. ಕೊನೆಯದಾಗಿ ಬ್ಯಾಂಕ್ ವಿವರಗಳು. ಇದು ವಿಜೇತ ಆದಂಥ ಮಕ್ಕಳು ಬ್ಯಾಂಕ್ ವಿವರವನ್ನು ಸಲ್ಲಿಸಬೇಕಂದ್ರೆ ಈ ಬ್ಯಾಂಕ್ ವಿವರಗಳ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ SATS ನಂಬರು, ಪಾಸ್ವರ್ಡು ಜೊತೆಗೆ ಸೆಕ್ಯೂರ್ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟರೆ ಬ್ಯಾಂಕಿನ ವಿವರವನ್ನು ಸಲ್ಲಿಸಬೇಕಾಗತ್ತೆ. ಇದು ವಿಜೇತ ಆದಂಥ ಮಕ್ಕಳು ಮಾತ್ರ ಸಲ್ಲಿಸಬೇಕಾಗತ್ತೆ. ಇಲ್ಲಿವರೆಗೆ ಈ ವಿಡಿಯೋವನ್ನು ತಾವು ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.